ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶ್ರಾವಣ ಸೋಮವಾರದ ಹಿನ್ನೆಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಶ್ರಾವಣ ಮಾಸದ ಹಿನ್ನೆಲೆ ಮಹಾಲಕ್ಷ್ಮೀ ದೇವಿಗೆ ಅನ್ನಪೂರ್ಣೇಶ್ವರಿ ಅಲಂಕಾರ. ಶಿಕ್ಷಣ ಇಲಾಖೆ ಎಫ್ಡಿಎ ವಿರುದ್ಧ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಅದ್ದೂರಿಯಾಗಿ ಜರುಗಿದ ಮಿಸ್ಟರ್ ಫಿಟ್ನೆಸ್ ಜಿಮ್ ಉದ್ಘಾಟನಾ ಸಮಾರಂಭ. ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಪ್ಲಾಸ್ಟಿಕ್ ಧ್ವಜ ಬಳಕೆಗೆ ಅನುಮತಿ ನೀಡದಂತೆ ಒತ್ತಾಯ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಆರಂಭದ ಹಿನ್ನೆಲೆ 2ನೇ ಸೋಮವಾರವೂ ಸಹಸ್ರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಶ್ರಾವಣ ಮಾಸ ಬಂದ್ರೆ ಸಾಕು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಜನಸಾಗರವೇ ಹರಿದು ಬರುತ್ತದೆ. ಅದರಂತೆ ಶ್ರಾವಣ ಮಾಸದ 2ನೇ ಸೋಮವಾರ ದಿನವಾದ ಇಂದು ನೆರೆ ರಾಜ್ಯ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಕಲಬುರಗಿ ಜಿಲ್ಲೆಯ ನಾನಾ ಕಡೆಗಳಿಂದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ಶ್ರಾವಣ ಮಾಸದ ಹಿನ್ನೆಲೆ ದೇವಸ್ಥಾನದಲ್ಲಿ ಶರಣಬಸವೇಶ್ವರ ದೇವರಿಗೆ ಕಮಲದ ಹೂವಿನಿಂದ ವಿಶೇಷ ಅಲಂಕಾರ ಮಾಡಿ ಪೂಜೆ, ಅಭಿಷೇಕ ನೆರವೇರಿಸಲಾಯಿತು. ಶ್ರಾವಣ ಮಾಸದ ಹಿನ್ನೆಲೆ ತಿಂಗಳಾದ್ಯಂತ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ, ಭಜನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಕಲಬುರಗಿ ನಗರದ ಆಯುರ್ವಾಡಿಯಲ್ಲಿರುವ ಮಹಾಲಕ್ಷ್ಮೀ ನಗರದ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ದೇವಿಗೆ ಶ್ರಾವಣ ಮಾಸದ ಹಿನ್ನೆಲೆ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡುವ ಮೂಲಕ ಭಕ್ತಿ ಮೆರೆಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಗರದ ಆಯುರ್ವಾಡಿಯಲ್ಲಿರುವ ಮಹಾಲಕ್ಷ್ಮೀ ನಗರದ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಶ್ರಾವಣ ಸಂಭ್ರಮ ಕಳೆಗಟ್ಟಿದ್ದು ದೇವಿಗೆ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡುವ ಮೂಲಕ ಭಕ್ತಿಯನ್ನು ಮೆರೆದರು. ದೇವಸ್ಥಾನದಲ್ಲಿ ರುದ್ರಾಭಿಷೇಕ ದೇವಿ ಗೊಂದಲ ಲಕ್ಷ್ಮಣ್ ರಾವ್ ಚೌಹಾಣ್ ವತಿಯಿಂದ ನೆರವೇರಿಸಲಾಯಿತು. ಇದೇ ವೇಳೆ ದೇವಸ್ಥಾನಕ್ಕೆ ಆಗಮಿಸಿದ ಮಹಿಳೆಯರಿಗೆ ಕುಂಕುಮ, ಅರಿಶಿಣ ವಿತರಿಸಲಾಯಿತು. ಬಳಿಕ ಭಕ್ತರಿಗೆ ಮಹಾಪ್ರಸಾದ ಸೇವೆಯನ್ನು ಪ್ರಭಾಕರ್ ರೇವೂರ್ ನೆರವೇರಿಸಿದರು. ತದನಂತರ ಪೂಜೆ ಸಂಜೆ 7:30 ಗಂಟೆಗೆ ಮಂಗಳಾರತಿಯನ್ನು ಎಸ್ಎಸ್ಕೆ ಮಹಿಳಾ ಮಂಡಳ ವತಿಯಿಂದ ಹಾಗೂ ಯಶವಂತರಾವ್ ರೇವೂರ್ ಅವರ ವತಿಯಿಂದ ಜರುಗಿತು. महालक्ष्मी की पूजा बड़े भव्यता के साथ और सत्कार के साथ किया जाता है. इस कार्यक्रम में हमारे महिला मंडल को बुला करके हमें सत्कार करते हैं, वे बड़ी विशेषता है. सोमवंश सहस्त्रार्जुन क्षेत्रीय समाज के महिला मंडल की ओर से हम सभी यहाँ नगरवासियों को और इस प्रदेश के लोगों को हम धन्यवाद अर्पित करते हैं, क्योंकि महालक्ष्मी एक बड़ी ही दयालु और श्रद्धा और भक्ति के साथ जो यहाँ पर सेवा करते हैं सेवक गण, और इसी तरह से अधिक संख्या में लोग यहाँ पर आकर के महालक्ष्मी जी की कृपा पाएं, यही अभिलाषा के साथ हम यहाँ पर सभी महिला मंडल के लोग और विशेष करके यहाँ के पुजारी अनिल कुमार जी को हम धन्यवाद देते हैं कि वे हमें इस कार्य को बुला करके एक हमें इस तरह का अवसर देते हैं, तो इसके लिए हम उनका बहुत आभार प्रकट करते हैं. जैसे महालक्ष्मी जी से यह अनुरोध करते हैं कि जो देश के अंदर ऐसी दुर्दशा हो रही है कि जहाँ पर प्रवाह आकर के अनेक लोगों को जो प्रवाहित कर रहे हैं, लेकिन हमारे इस प्रदेश में कर्नाटक के अंदर ऐसे कुछ प्रदेशों में हो रहा है, लेकिन माँ लक्ष्मी की कृपा से हमारे गुलबर्गा
इसी के साथ मैं और एक बार इस समिति के जितने भी सदस्यगण हैं और जितने भी यहाँ के कार्यकर्ता लोग हैं उन सभी को मैं धन्यवाद अर्पित करती हूँ कि इसी तरह से अधिक संख्या में यहाँ के नगरवासी आकर के इस महालक्ष्मी का दर्शन पाए, यही अभिलाषा के साथ मैं अपने शब्दों को विराम देती हूँ। धन्यवाद। मेरा नाम सुनंदा पवार, जो कि मैं महिला मंडल की कार्यदर्शी हूँ, यहाँ पर बुला करके धन्यवाद। ಇವತ್ತು 2ನೇ ಶುಕ್ರವಾರದಂದು ಭಾಳ ವಿಪರೀತ ಭಾಳ ಮುಂಜಾನೆಯಿಂದ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡಿ ಮಧ್ಯಾಹ್ನ ನಮ್ಮ ಅಂಕಿತದ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಸಂಜೆ ನಾವು ಇಲ್ಲಿ ಮಹಾಲಕ್ಷ್ಮಿ ದೇವಾಲಯದಿಂದ ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ ಸುಮಾರು 500ರಿಂದ 1,000 ಜನ ಇಲ್ಲಿ ಇವತ್ತು ಇದ್ದಾರೆ. ಆ ಪ್ರಸಾದವನ್ನು ನಮ್ಮ ದೇವರು ಕುಟುಂಬ ಈ ಪ್ರಸಾದ ವ್ಯವಸ್ಥೆಯನ್ನು ಈ ಮಹಾಲಕ್ಷ್ಮಿ ದಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಹಾಲಕ್ಷ್ಮಿ ಚುನಾವಣೆ ಜನರಿಗಾಗಿ ಅದೇ ರೀತಿಯಾಗಿ ಮುಂದಿನ ಈ ಮಹಾಲಕ್ಷ್ಮಿ ಮುಂದಿನ ಶುಕ್ರವಾರ ತಿಂಗಳಲ್ಲಿ ನಾನು ತಿಳ್ಕೊಳ್ಳುವುದೇನೆಂದರೆ ನಾವೆಲ್ಲರೂ ಆಗಮಿಸಿ ಮಹಾಲಕ್ಷ್ಮಿಯ ಒಂದು ದರ್ಶನ ಪಡೆದುಕೊಂಡು ನಂತರ ಆಗಬೇಕಾಗಿ ನಾನು ಈ ಸಂದರ್ಭದಲ್ಲಿ ಅನಿಲ್ ಪೂಜಾರಿ, ಶಿವಕುಮಾರ್ ಸ್ವಾಮಿ, ಶರಣ್ ರಾಜ್, ಚಪ್ಪರ್ ಬಂದಿ, ಮಹಾದೇವ್ ಅಟ್ಟೂರ್, ಸುಧಾಕರ್ ಸ್ವಂತ್, ಬಸವರಾಜ್ ಹತ್ತಿರಕ್ಕಿ, ಅಂಬರೀಶ್ ಗಾಣೂರ್, ನವನಾಥ್ ಪವಾಡ್ ಶೆಟ್ಟಿ, ಹನುಮಂತ್ ಪವಾರ್, ರಾಜೇಂದ್ರ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಎಫ್ಡಿಎ ಆಗಿ ಸೇವೆ ಸಲ್ಲಿಸುತ್ತಿರುವ ಶಶಿಧರ್ ಮಾನ್ಕರ್ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ರುಕ್ಕಪ್ಪ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಜನರು ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಲಬುರಗಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಎಫ್ಡಿಎ ಆಗಿ ಸೇವೆ ಸಲ್ಲಿಸುತ್ತಿರುವ ಶಶಿಧರ್ ಮಾನ್ಕರ್ ಅವರ ಕರ್ತವ್ಯದಲ್ಲಿ ಬಹಳಷ್ಟು ಅನುಭವದ ಕೊರತೆ ಇದ್ದು ಅವರ ನಿಯೋಜನೆ ರದ್ದುಗೊಳಿಸಿ ಆ ಸ್ಥಳದಲ್ಲಿ ಹೊಸದಾಗಿ ಅನುಭವಸ್ಥರನ್ನು ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಲಯ ಕಚೇರಿ ಕಲಬುರಗಿಯಲ್ಲಿ ಎಫ್ಡಿಎ ಎಂದು ಸೇವೆ ಸಲ್ಲಿಸುತ್ತಿರುವ ಶಶಿಧರ್ ಮಾನ್ಕರ್ ಅವರಿಗೆ ಸೇವೆಯಲ್ಲಿ ಅನುಭವ ಹೊಂದದೆ ಕರ್ತವ್ಯದಲ್ಲಿ ಬಹಳಷ್ಟು ಅನುಭವ ಕೊರತೆ ಹೊಂದಿದ್ದು ಇವರ ನಿಯೋಜನೆ ರದ್ದುಗೊಳಿಸಿ ಸದರಿ ಸ್ಥಳದಲ್ಲಿ ಹೊಸದಾಗಿ ಅನುಭವಸ್ಥರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಲಬುರಗಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸದ್ಯ ನಿಯೋಜನೆ ಮೇರೆಗೆ ಎಫ್ಡಿಎ ಎಂದು ಸೇವೆ ಸಲ್ಲಿಸುತ್ತಿರುವ ಶಶಿಧರ್ ಮಾನ್ಕರ್ ಇವರು ಸದರಿ ಸೇವೆಯಲ್ಲಿ ಅನುಭವಿಸುತ್ತಿರುವುದಿಲ್ಲ. ನಾವು ಕೇಳಿದ ಮಾಹಿತಿ ಇವರು ಸರಿಯಾಗಿ ನೀಡುತ್ತಿಲ್ಲ. ಅಲ್ಲದೆ ಅವರಿಗೆ HRMS ನಲ್ಲಿ ಬಿಲ್ ಜನರೇಟ್ ಮಾಡಿ K2 ಚಾನಲ್ ಪ್ರಿಂಟ್ ತೆಗೆಯುವ ವಿಧಾನವೂ ಈತನಿಗೆ ತಿಳಿದಿರುವುದಿಲ್ಲ. ಅಲ್ಲದೆ ಈತನು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರದೆ ವಿಳಂಬ ಬಂದು ಸಹಿ ಮಾಡಿ ರೈಲ್ವೆ ನಿಲ್ದಾಣ ಹತ್ತಿರ ಇರುವ ಸುರಭಿ ಲಾಜ್ನಲ್ಲಿ ಯಾವುದೇ ರೀತಿಯ ಟೈಮ್ ಬಾಂಡ್, ಇನ್ಕ್ರಿಮೆಂಟ್, DA ಕಚೇರಿ ಯಾವುದೇ ಪತ್ರಗಳು ಬಂದರೆ ಅವುಗಳ ಅವ್ಯವಹಾರ ₹250 ಪಡೆಯುತ್ತಿದ್ದಾನೆ. ಹೀಗಾಗಿ ಈತನಿಂದ ಶಿಕ್ಷಕರು ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಯಾರಾದರೂ ಈತನ ಬಗ್ಗೆ ಕೇಳಿದರೆ ಅವರಿಗೆ ಆವಾಜ್ ಹಾಕುತ್ತಾನೆ ಹಾಗೂ ರಾಜಕೀಯ ಒತ್ತಡ ತರುತ್ತಾನೆ. ಕಾರಣ ದಾಯಾಳುಗಳು ತಾವು ಸದರಿಯವರನ್ನು ತಮ್ಮ ಕಚೇರಿಗೆ ಕರೆಯಿಸಿ ಬಿಲ್ ತೆಗೆಯಲು ಪರೀಕ್ಷೆ ಮಾಡಿ ಇವರ ಈ ನಿಯೋಜನೆ ರದ್ದುಪಡಿಸಿ ಮೊದಲಿನಿದ್ದ ಸ್ಥಳಕ್ಕೆ ಕಳುಹಿಸಿ ಸದರಿ ಸ್ಥಳದಲ್ಲಿ ಉತ್ತಮ ಅನುಭವಸ್ಥರ ನೇಮಕ ಮಾಡಿಕೊಳ್ಳುವುದರಲ್ಲಿ ನಮ್ಮ ಸಂಘಟನೆಯ ಪರವಾಗಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಎದುರುಗಡೆ ನಮ್ಮ ಕರ್ನಾಟಕ ದಲಿತ ಜನತಾ ಸಂಘರ್ಷ ಸಮಿತಿ ವತಿಯಿಂದ ದಕ್ಷಿಣ BO ಕಚೇರಿಯಲ್ಲಿ ಒಬ್ಬ ದುಷ್ಟ ಅಧಿಕಾರಿಯಾದಂಥ ಶಶಿಧರ್ ಮಾನ್ಕರ್ ಅವರು ಮಾಮೂಲಿ ಒಬ್ಬ ಶಿಕ್ಷಕನಾಗಿದ್ದು ಪ್ರಭಾವ ಬೆಳೆಸಿ ಕಚೇರಿಯಲ್ಲಿ FD ಹುದ್ದೆಯಲ್ಲಿ ಬಂದು ಕಳೆದ 2 ವರ್ಷಗಳಿಂದ ಶಿಕ್ಷಕರಿಗೆ ಅನೇಕ ತೊಂದರೆಗಳು ಉಣಿತಿದ್ದಾನೆ.
ಅದು ಒಂದು DA ಅಲ್ಲಿ ಅಥವಾ K2 ಚಾನಲ್ ಪ್ರಿಂಟ್ ತೆಗೆಯೋದಲ್ಲಿ ಅಥವಾ HRMS ಒಂದು ಯಾವುದೇ ಒಂದು ಶಿಕ್ಷಕರದೊಂದು ಸಮಸ್ಯೆಗೆ ಸ್ಪಂದಿಸದೆ ದುರಾಂಕಾರದಿಂದ ಮೆರೆತಿರುವ ಈ ಅಧಿಕಾರಿಯನ್ನು ಕೂಡಲೇ ಮೇಲಧಿಕಾರಿಗಳು ನಿಯೋಜನೆ ರದ್ದುಗೊಳಿಸಿ ಅನುಭವಿಸ್ತಾ ಮತ್ತು ಶಿಕ್ಷಕರಿಗೆ ಅನುಕೂಲ ಆಗುವಂಥ ಅಧಿಕಾರಿಯನ್ನು ತರಬೇಕಂತೇಳಿ ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ಒತ್ತಾಯಪಡಿಸುತ್ತದೆ. ರುಕ್ಕಪ್ಪ ಟಿ ಕಾಂಬ್ಳೆ. ಧನ್ಯವಾದಗಳು. ಪ್ರತಿಭಟನೆಯಲ್ಲಿ ಸಂಘಟನೆಯ ಶಿವಶರಣ ನಿಂಗದಳ್ಳಿ, ಜಯರಾಜ್ ಕಿರಣಗಿಕರ್, ವಿಜಯಕುಮಾರ್ ಸಾವಳಗಿ, ಸುಧೀರ್, ಸುಭಾಷ್ ಭಂಡಾರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಅದ್ಧೂರಿಯಾಗಿ ಜರುಗಿದ ಮಿಸ್ಟರ್ ಫಿಟ್ನೆಸ್ ಜಿಮ್ ಉದ್ಘಾಟನಾ ಸಮಾರಂಭ. ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಪ್ಲಾಸ್ಟಿಕ್ ಧ್ವಜ ಬಳಕೆಗೆ ಅನುಮತಿ ನೀಡದಂತೆ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಕೋರಂಟಿ ಹನುಮಾನ ದೇವಸ್ಥಾನದ ಬಳಿಯ ನಾಗನಹಳ್ಳಿ ರಸ್ತೆಯಲ್ಲಿ ನೂತನವಾಗಿ ಸ್ಥಾಪಿಸಲಾದ ಜನರೇಷನ್ ಫಿಟ್ನೆಸ್ ಟ್ರೈನಿಂಗ್ ಸೆಂಟರ್ನ ಉದ್ಘಾಟನಾ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಸುನಿಲ್ ಚೌಹಾಣ್ ಅವರ ಮಾಲೀಕತ್ವದಲ್ಲಿ ಕಲಬುರಗಿ ನಗರದ ಕೋರಂಟಿ ಹನುಮಾನ ದೇವಸ್ಥಾನದ ಬಳಿಯ ನಾಗನಹಳ್ಳಿ ರಸ್ತೆಯಲ್ಲಿ ನೂತನವಾಗಿ ಸ್ಥಾಪಿಸಲಾದ ಜನರೇಷನ್ ಫಿಟ್ನೆಸ್ ಟ್ರೈನಿಂಗ್ ಸೆಂಟರ್ ಅನ್ನು ಸಚಿವ ಶಾಣ್ ಪ್ರಕಾಶ್ ಪಾಟೀಲ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಬಿಲ್ಗುಂದಿ ಹಾಗೂ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಶಾಣ್ ಪ್ರಕಾಶ್ ಪಾಟೀಲ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಬಿಲ್ಗುಂದಿ ಹಾಗೂ ಗಣ್ಯರು ಸುನಿಲ್ ಚೌಹಾಣ್ ಅವರಿಗೆ ಶುಭ ಹಾರೈಸಿದರು. ತದನಂತರ ಮಾತನಾಡಿದ ಸುನಿಲ್ ಚೌಹಾಣ್ ಅವರು, ಕಲಬುರಗಿ ಜನರಿಗಾಗಿ ಜನರೇಷನ್ ಫಿಟ್ನೆಸ್ ಸೆಂಟರ್ ಆರಂಭಿಸಲಾಗಿದ್ದು ಅತ್ಯಾಧುನಿಕ ಉಪಕರಣಗಳ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ನುರಿತ ಪುರುಷ ಹಾಗೂ ಮಹಿಳಾ ತರಬೇತುದಾರರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಮುಖಂಡರಾದ ನೀಲಕಂಠ್ ಚೌಹಾಣ್ ಪೂಜಾರಿ, ರಮೇಶ್ ಚೌಹಾಣ್, ಸತೀಶ್ ಚೌಹಾಣ್, ಉಮೇಶ್ ಚೌಹಾಣ್, ವೆಂಕಟೇಶ್ ರಾಠೋಡ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಗುಲ್ಬರ್ಗಾ ನಗರದಲ್ಲಿ ನಮ್ಮ ನಾಗನಹಳ್ಳಿ ರೋಡ್ ಮೇಲೆ ಹನುಮಾನ್ ತಾಂಡ ಈ ಒಂದು ವ್ಯಾಪ್ತಿಯಲ್ಲಿ ಜನರೇಷನ್ ಫಿಟ್ನೆಸ್ ಅಂತಕ್ಕಂಥ ಒಂದು ಹೊಸ ಜಿಮ್ಮನ್ನು ಸುನೀಲ್ ಚೌಹಾಣ್ ಪ್ರಾರಂಭ ಮಾಡಿದ್ದಾರೆ. ಸುಮಾರು 8,000 ಸ್ಕ್ವೇರ್ ಫೀಟಲ್ಲಿ ಒಂದು ಅತ್ಯಾಧುನಿಕ ಒಂದೆಲ್ಲ ಇಕ್ವಿಪ್ಮೆಂಟ್ಸನ್ನು ಇಲ್ಲಿ ಅಳವಡಿಸಿ ಒಂದು ಒಳ್ಳೆಯ ಜಿಮ್ಮನ್ನು ಮಾಡಿದ್ದಾರೆ. ಇದರ ಲಾಭ ನಗರದ ಎಲ್ಲ ಯುವಕರು ಪಡ್ಕೊಳ್ಬೇಕು. ಜಿಮ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಇಲ್ಲಿ ಕಾರ್ಡಿಯೋ ಟ್ರೈನಿಂಗು ಇದೆ, ಸ್ಟ್ರೆಂತ್ ಟ್ರೈನಿಂಗು ಇದೆ, ಜುಂಬಾ ಇದೆ ಮತ್ತು ಯೋಗಾನೂ ಮಾಡಿಸ್ತಿರ್ಬೋದು ಅಂತ ನನ್ನ ಭಾವನೆ. ಹಾಗಾಗಿ ಓವರ್ ಆಲ್ ಫಿಟ್ನೆಸ್ಗೆ ಇದೊಂದು ಒಳ್ಳೆಯ ಜಾಗ ಇದೆ. ಇದರ ಉಪಯೋಗ ನಮ್ಮ ಕಲಬುರಗಿ ನಗರದ ಯುವಕರು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಯುವಕರು ಅಷ್ಟೇ ಅಲ್ಲ, ಎಲ್ಲರೂ ಇದರ ಉಪಯೋಗ ಮಾಡ್ಕೊಳ್ಬೋದು. ಮತ್ತು ಎಲ್ಲರೂ ಇವತ್ತು ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್ ಇದೆ. ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ, ನಾವು ಫಿಸಿಕಲಿ ಫಿಟ್ ಆಗಿದ್ರೇ ನಮ್ಮೆಲ್ಲ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಾನು ಸುನೀಲ್ ಚೌಹಾಣ್ ಅವರಿಗೆ ಮತ್ತು ಅವರ ಸಂಗಡಿಗರಿಗೆ, ಅವರೆಲ್ಲ ಕುಟುಂಬದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಒಳ್ಳೆಯ ಒಂದು ಫೆಸಿಲಿಟಿ ಎಸ್ಪೆಷಲಿ ನಮ್ಮ ಈ ಹನುಮಾನ್ ತಾಂಡ ಈ ಏರಿಯಾದಲ್ಲಿ ಮಾಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಆತ್ಮೀಯ ಮಿತ್ರರಾದ ಸುನೀಲ್ ಅವರು ಒಂದು ಒಳ್ಳೆಯ ಗುಲ್ಬರ್ಗಾ ನಗರದ ಮುಖ್ಯ ರಸ್ತೆಯಲ್ಲಿ
ಕ್ವಾರಂಟಿ ಹನುಮಾನ್ ದೇವರಿಂದ ರಿಂಗ್ ರೋಡಿಗೆ ಹೋಗ್ತಕ್ಕಂಥ ಹನುಮಾನ್ ತಾಂಡದ ಪಕ್ಕದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಇವತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಉತ್ತರ ಮತಕ್ಷೇತ್ರದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಜಿಮ್ಮನ್ನು ಇವತ್ತು ನಾವು ಭಾಳ ಸಂತೋಷದಿಂದ ನಮ್ಮ ರಾಜ್ಯದ ಮಂತ್ರಿಗಳಾದ ಸನ್ಮಾನ್ಯ ಶರಣ ಪ್ರಕಾಶ್ ಪಾಟೀಲರು ಉದ್ಘಾಟನೆ ಮಾಡಿದ್ದಾರೆ. ನಾವು ಕೂಡ ಬಂದಿದ್ದೇವೆ ಮತ್ತು ನಮ್ಮ ಸಂತೋಷ್ ಬೆಲಗುಂದಿಯವರು ಕೂಡ ಅವರು ಭಾಳ ಆತ್ಮೀಯರು, ಅವರು ಕೂಡ ಬಂದಿದ್ದಾರೆ. ಇನ್ನೂ ಎಲ್ಲ ಅತಿಥಿಗಳು ಕೂಡ ಬಂದು ಇದಕ್ಕೆ ಉದ್ಘಾಟನೆ ಮಾಡಿ ಹಾರೈಸಿ ಹೋಗ್ತಾರೆ. ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕು. ಇವತ್ತು ಮನುಷ್ಯನಿಗೆ ಆರೋಗ್ಯದ ಅವಶ್ಯಕತೆ ಭಾಳಷ್ಟಿದೆ. ಯಾಕಂದರೆ ಇದು ಕಂಪ್ಯೂಟರ್ ಯುಗ. ಈ ಒಂದು ಯುಗದಲ್ಲಿ ಏನಪ್ಪ ಅಂದರೆ ಎಲ್ಲ ಕೆಮಿಕಲ್ಸಿಂದ ತಯಾರಾಗ್ತಕ್ಕಂಥ ಫುಡ್ಡುಗಳು ಭಾಳಷ್ಟು ಜನರಿಗೆ ಎಫೆಕ್ಟ್ ಆಗಿವೆ. ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿವೆ. ಆದ ಕಾರಣ ಎಲ್ಲರೂ ಇವತ್ತು ವಾಕಿಂಗ್ ಕಡೆಗೆ, ಜಿಮ್ಮಿನ ಕಡೆಗೆ ಒಲವು ಹೋಗ್ತಾ ಇದ್ದಾರೆ. ಅತಿ ಹೆಚ್ಚಿನ ಎಲ್ಲ ರೀತಿಯಿಂದ ಮನುಷ್ಯನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಎಲ್ಲ ಗ್ರಾಹಕರು ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಭಾಳ ಸರಳ ರೀತಿಯಿಂದ ಕಡಿಮೆ ದರದಲ್ಲಿ ಏನಪ್ಪ ಅಂದರೆ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಉಪಯೋಗ ತೆಗೆದುಕೊಂಡು ಭಾಳ ಸಂತೋಷದಿಂದ ನಾನು ಇದರ ಉದ್ಘಾಟನೆಯನ್ನು ಮಾಡಿದ್ದೇನೆ. ನನ್ನ ಜೊತೆಗೆ ಭೀಮರಾವ್ ಮೇಳ್ಕುಂದಿಯವರು ಮತ್ತು ರಮೇಶ್. ಒಂದು ಗುಲ್ಬರ್ಗ ಊರಿನಲ್ಲಿ ಒಂದು ಹೊಸ ಫಿಟ್ನೆಸ್ ಸೆಂಟರ್ ನಮ್ಮ ಸುನೀಲ್ ಅವರು ಇಲ್ಲಿ ಹನುಮಾನ್ ತಾಂಡ ನಾಂಗನಹಳ್ಳಿ ರೋಡ್ನಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದು ಒಂದು ಫಿಟ್ನೆಸ್ ಸೆಂಟರ್, ಒಂದು 3 ಫ್ಲೋರ್ ಸ್ಟೋರೇಡ್. ಇವತ್ತು ಗುಲ್ಬರ್ಗ ಎಲ್ಲ ನಮ್ಮ ನಾಗರಿಕರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಒಂದು ಮೊದಲಾಗಿ ಹೈಟೆಕ್ ಫಿಟ್ನೆಸ್ ಸೆಂಟರ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಬರ್ತದ ಕಾಲದಲ್ಲಿ ಯೋಗ, ಜುಂಬಾ ಎರಡೂ ಅವರು ಆರಂಭ ಮಾಡ್ತಾರೆ. ಮತ್ತು ಇದು ಜಿಮ್ ಯೂನಿಸೆಕ್ಸ್, ಅಂದರೆ ಹೆಣ್ಣು ಗಂಡು ಒಂದು ಟೈಮಿಂಗ್ ಮಾಡ್ತಾರೆ ಸಪ್ರೇಟಾಗಿ ಅವರಿಗೆ. ಮತ್ತು ಇದು ಇನ್ನೊಂದು ವಿಶೇಷ ಅಂದರೆ ಬೇರೆ ಬೇರೆ ಒಂದು ಮೆಟ್ರೋಪಾಲಿಟನ್ ಸಿಟಿಯಿಂದ ಒಳ್ಳೆಯ ಟ್ರೈನರನ್ನು ಆಯ್ಕೆ ಮಾಡಿದ್ದಾರೆ. ಸೊ ಜಿಮ್ ಮಾಡೋದು ಒಂದೇ ಮುಖ್ಯ ಅಲ್ಲ, ಯಾವ ರೀತಿ ಮಾಡಿಸ್ಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕಂತ ಟ್ರೈನರು ತಂದಿದ್ದಾರೆ. ಮತ್ತು ಇವರು ಮೊದಲ 500 ಏನು ಮೆಂಬರ್ಶಿಪ್ ಇದ್ದಾರೆ ಅವರಿಗೂ ಏನೋ ಆಫರ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಂದೊಂದು ಮನವಿ, ಗುಲ್ಬರ್ಗ ಎಲ್ಲ ಜನರಿಗೆ ನೀವು ಇದು ಬಂದು ನೋಡಿಬಿಟ್ಟು ನೀವು ಇದು ಆಫರನ್ನು ಲಭ್ಯವನ್ನು ಪಡೀರಿ. ಸುಮಾರು 10,000 ರೂಪಾಯಿ ಮೊದಲೇ 500 ಜನರಿಗೆ ಆಫರ್ ಕೊಡ್ತಾ ಇದ್ದಾರೆ. ಭಾಳ ಕಡಿಮೆ. ಇನ್ಫ್ಯಾಕ್ಟ್ ಇವತ್ತು 10,000 ರೂಪಾಯಿ ನಿಮ್ಮ ಆರೋಗ್ಯಕ್ಕೆ ನೀವು ಖರ್ಚು ಮಾಡ್ತೀರಾ ಅಂದರೆ ಏನೂ ಇಲ್ಲ. ಇವತ್ತೇನೋ ಮೊಬೈಲ್ ಫೋನ್ 1.5-2 ಲಕ್ಷ ರೂಪಾಯಿ ನೀವು ತೊಳ್ತಾ ಇದ್ದೀರಾ. ಬಟ್ 10,000 ರೂಪಾಯಿ ನಿಮ್ಮ ಆರೋಗ್ಯ ನೀವು ಖರ್ಚು ಮಾಡಬೇಕಾದ್ರೆ ಭಾಳ ಕಡಿಮೆ. ಓಕೆ, ಅದನ್ನು ಲಾಭ ಪಡಿಬೇಕು, ಜಿಮ್ ಮಾಡಬೇಕು, ಆರೋಗ್ಯವನ್ನು ನಾವು ನಮ್ಮ ಒಳ್ಳೆ ರೀತಿ ಇಟ್ಕೋಬೇಕಾದ್ರೆ ಏನೋ ಅಂತಾರಲ್ಲ, ವೆನ್ ಮನಿ ಈಸ್ ಗಾನ್ ನಥಿಂಗ್ ಈಸ್ ಗಾನ್, ವೆನ್ ಹೆಲ್ತ್ ಈಸ್ ಗಾನ್ ಎವ್ರಿಥಿಂಗ್ ಈಸ್ ಗಾನ್, ಹೆಲ್ತ್ ಈಸ್ ವೆಲ್ತ್. ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಸೊ ಅದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಸುಮಾರು ಭಾಳ ದುಡ್ಡು ಖರ್ಚು ಮಾಡಿದ್ದಾರೆ ಅವನ ಆಸೆಯಿಂದ. ಓಕೆ, ಒಂದು ಜಿಮ್ ಮಾಡಬೇಕಂದ್ರೆ ಒಂದು ಯುವಕರಿಗೆ ಏನಂದರೆ ಭಾಳ ಪ್ರೋತ್ಸಾಹ ಕೊಡೋದಂಥ ಕೆಲಸ ಇದು. ಓಕೆ, ಅವ್ರು ಮಾಡಿದ್ದಾರೆ ಅವರು. ಅದಕ್ಕೆ ಅವರಿಗೂ ಧನ್ಯವಾದ ಹೇಳ್ತೀನಿ. ಅವ್ರ ಜೊತೆ ಅವ್ರ ಕುಟುಂಬ ಸದಸ್ಯರಿದ್ದಾರೆ, ಅವ್ರದ್ದೆಲ್ಲ ಇದ್ದಾರೆ. ನಮ್ಮ ರಮೇಶ್ ಇದ್ದಾರೆ, ಉಮೇಶ್ ಅವರಿದ್ದಾರೆ, ಅವ್ರ ತಮ್ಮವರು ಲಕ್ಕನ್ ಸತೀಶ್ ಅವರಿದ್ದಾರೆ, ಅವರು ಎಲ್ಲ ಮಾಡಿದ್ದಾರೆ. ಓಕೆ, ಅವರಿಗೂ ಎಲ್ಲ ಧನ್ಯವಾದ ಹೇಳ್ತೀನಿ. ಓಕೆ, ನೀವು ಎಲ್ಲ ಮಾಧ್ಯಮ ಮಿತ್ರರು ನೀವೆಲ್ಲ ಜಿಮ್ ಮಾಡಬೇಕೆಲ್ಲ. ಈಗೆಲ್ಲ ನಿಮ್ಮೆಲ್ಲೂ ಭಾಳ ಇದನ್ನು ಒತ್ತಡನೂ ಇದೆ. ಅದಕ್ಕೆ ನೀವು ಅದಕ್ಕೆಲ್ಲ ಮೆಂಬರ್ಶಿಪ್ ಮಾಡಿಕೊಡ್ರಿ ನೀವು ಎಲ್ಲ. ಥ್ಯಾಂಕ್ ಯು. ಎಲ್ಲರಿಗೆ ಹೇಳೋದೇನೆಂದರೆ, ನಮ್ಮದು ನ್ಯೂ ಜಿಮ್ ಓಪನಿಂಗ್ ಆಗಿದೆ. ಅದರೊಳಗೆ ನೋಡಿ ನಿಮಗೆ ಕಾರ್ಡಿಯೋ ಸೆಷನ್ ಮತ್ತು ವೇಟ್ ಲಿಫ್ಟಿಂಗ್ ಅದರಿ, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್, ಮತ್ತು ಸರ್ಟಿಫೈಡ್ ಟ್ರೈನರ್ ಇದೆ ನಮ್ಮಲ್ಲಿ. ಮತ್ತು 2 ಡೇಸ್ ಟ್ರಯಲ್ ಇದೆ ನಮ್ಮಲ್ಲಿ. ನೀವು 2 ಡೇಸ್ ಟ್ರಯಲ್ ಭೀ ಮಾಡ್ಬೋದು ಎಲ್ಲರೂ ಬಂದು. ಮತ್ತು ನಮ್ಮಲ್ಲಿ ಪ್ಯಾಕೇಜ್ ನೋಡಿ 15,000 ಇದೆ. ಆದರೆ 500 ಮೆಂಬರಿಗೆ ಏನಿದೆ 10,000 ಇಟ್ಟಿವಿ ನಾವು ಪೂರಾ ಪ್ಯಾಕೇಜ್. ಮತ್ತು ನಿಮಗೆ ಸ್ಟೀಮ್ 1 ಇಯರ್ ಫ್ರೀ ಇರ್ತದೆ. ಮತ್ತೇನೆಂದರೆ ನಿಮಗೆ ಡೈಟ್ ಚಾರ್ಟ್ 4 ವೀಕ್ ಫ್ರೀ ಇದೆ. ನೀವು ನಮ್ಮಲ್ಲಿ ಸರ್ಟಿಫೈಡ್ ಟ್ರೈನರ್ ಇದ್ದೀರಿ ಎಲ್ಲರೂ. ಜುಂಬಾ, ಏರೋಬಿಕ್ಸ್, ಯೋಗ, ಪ್ರಾಣಾಯಾಮ್
ಎಲ್ಲ ನಿಮಗೆ ಏನಿದೆ ಆ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರ್ತದೆ. 15,000 ಪ್ಯಾಕೇಜ್ದಾಗೆ ಮತ್ತು 10,000 ಪ್ಯಾಕೇಜ್ದಾಗ ನಿಮಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮತ್ತು ಕಾರ್ಡಿಯೋ ಅದು ಆಫರ್ ಇದೆ. ಥೋಡಾ ರೋಕೋ ಆಫ್ಸಬ್ಲಾಗ ಹಾಗೆ ಜಿಮ್ ಅಡ್ರೆಸ್ ನೋಡಿ, ನಮ್ಮದು ಕೋರಂಟಿಯಮ್ಮನ್ ಟೆಂಪಲ್ ನಾಗರಹಳ್ಳಿ ರೋಡ್, ಆ ರೋಡಿಗೆ ಮೇನ್ ರೋಡಿಗೆ ಇದೆ ಜಿಮ್. 8,000 ಸ್ಕ್ವೇರ್ ಫೀಟ್ದಾಗ ನಮ್ಮದು ಎಲ್ಲ ಸೆಟಪ್ ಇದೆ ಜಿಮ್ಮಿಂದು. ಮತ್ತು ಬ್ರ್ಯಾಂಡ್ ನೋಡಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದೆ ಜರೈ ಫಿಟ್ನೆಸ್. ನಮ್ಮ ಕಲಬುರಗಿದಲ್ಲಿ ಫಸ್ಟ್ ಟೈಮ್ ಇದು ಎಲ್ಲ ಇಕ್ವಿಪ್ಮೆಂಟ್ಸ್ ಪೂರಾ ಫುಲ್ ಆ್ಯಂಡ್ ಫುಲ್ ಸೆಟಪ್ ಮಾಡಿದ್ದೀವಿ ನಾವು. ರೇಟ್ ಪ್ರೈಸ್ ಭೀ ರೀಸನೇಬಲ್ ಇಟ್ಟಿದ್ದೀವಿ. ನೀವು ಬಂದು ಇದರದೆಲ್ಲ ಲಾಭ ತಗೋಬೇಕು. ಮತ್ತು ಏನಾದ ಫಿಟ್ನೆಸ್ ಎಲ್ಲ ಈಗ ನಮ್ಮ ಸರ್ ಶರಣ ಪ್ರಕಾಶ್ ಪಾಟೀಲ್ ಸರ್ ಬಂದಿರೋರು, ಮತ್ತು ನಮ್ಮದು ಆಲಂ ಪ್ರಭು ಪಾಟೀಲ್ ಸರ್ ಬಂದಿರು, ಮತ್ತು ನಮ್ಮದು ಸಂತೋಷ್ ಬುಲ್ಗುಂದಿ ಸರ್ ಅವರು ಬಂದಿರು. ಎಲ್ಲ ಇನಾಗ್ರೇಷನ್ದಾಗ ಅವರೆಲ್ಲ ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಅದು ಮೆಸೇಜ್ ಕಳಿಸಿದ್ದಾರೆ. ಸಮಾರಂಭದಲ್ಲಿ ಅನೇಕ ಗಣ್ಯರು ಹಾಗೂ ಚೌಹಾಣ್ ಪರಿವಾರದ ಸದಸ್ಯರು ಭಾಗವಹಿಸಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವುದನ್ನು ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹಿಂದೂ ಜಾಗೃತಿ ಸೇನೆ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವುದನ್ನು ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಸಂಘಟನೆಯ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಅವರು, ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಬಹಳಷ್ಟು ಕಡೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವ ಘಟನೆಗಳು ಜರುಗಿದೆ. ಈ ರೀತಿಯ ಘಟನೆ ಮರುಕಳಿಸದಂತೆ ಹಾಗೂ ಪ್ಲಾಸ್ಟಿಕ್ ಧ್ವಜ ಮಾರಾಟಕ್ಕೆ ಅನುಮತಿ ನೀಡದಂತೆ ಒತ್ತಾಯಿಸಿದರು. ಏನು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹಾಗೂ 26 ಜನವರಿ ಗಣರಾಜ್ಯೋತ್ಸವವನ್ನು ಇವತ್ತಿನ ದಿವಸ ಭಾರತದಾದ್ಯಂತ ಏನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಆದರೆ ಇವತ್ತಿನ ದಿವಸ ಪರಿಸ್ಥಿತಿ ಯಾವ ರೀತಿಯಾಗಿದೆಪ್ಪ ಅಂದ್ರೆ, ಏನು ಬರುವ ಆಗಸ್ಟ್ 15ರಂದು ಏನು ಪ್ಲಾಸ್ಟಿಕ್ ಧ್ವಜಗಳನ್ನು ಎಗ್ಗಿಲ್ಲದೆ ಮಾರಾಟ ಆಗ್ತಾ ಇವೆ. ಪ್ಲಾಸ್ಟಿಕ್ ಧ್ವಜವನ್ನು ಏನು ಕೋರ್ಟ್ ಆದೇಶ ಇದೆ, ಸಂಪೂರ್ಣವಾಗಿ ಬ್ಯಾನ್ ಆಗಿದೆ. ಆದರೂ ಕೂಡ ಇವತ್ತಿನ ದಿವಸ ಪ್ಲಾಸ್ಟಿಕ್ ಧ್ವಜವನ್ನು ರಾಜಾರೋಷವಾಗಿ ಮಾರಾಟ ಮಾಡಕತ್ತಾರ. ಆ ಮಾರಾಟ ತೊಗೊಂಡಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಅದನ್ನು ಯಾವುದೇ ರೀತಿಯ ಗೌರವ ಕೊಡದೆ ಎಲ್ಲಿ ಬೇಕಲ್ಲ ಅಂದ್ರೆ ಬಿಸಾಕೋದು, ಅದಕ್ಕೆ ಒಂದು ದೊಡ್ಡ ಅಗೌರವ, ರಾಷ್ಟ್ರಧ್ವಜಕ್ಕೆ ಅಗೌರವ ತೋರ್ಲಕತ್ತಾರ. ಅದಕ್ಕೆ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಆಯುಕ್ತರಿಗೆ, ಮಾನ್ಯ ತಹಸೀಲ್ದಾರ್ ಅವರಿಗೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಟ್ಟಿವಿ. ಏನಪ್ಪ ಅಂದ್ರೆ, ಈ ಬರುವ ಆಗಸ್ಟ್ 15ರ ಒಳಗಾಗಿ ಮೀಟಿಂಗ್ ಮಾಡಿಕೊಂಡು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಧ್ವಜವನ್ನು ಮಾರಾಟ ಮಾಡತ್ತಾರ ಅಂಥವನ್ನು ವಶಪಡಿಸಿಕೊಂಡು ಯಾರು ಮಾರಾಟ ಮಾಡತ್ತಾರ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ಒಂದು ವೇಳೆ ಏನೋ ಜಿಲ್ಲಾಡಳಿತ ವಿಫಲವಾಗಿದ್ದೇ ಆದರೆ 13, 14 ತಾರೀಕಿನ ದಿವಸ ಹಿಂದೂ ಜಾಗೃತಿ ಸೇನೆ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲೆಲ್ಲಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡತ್ತರ ಅಂತಲ್ಲಿ ಹೋಗಿ ಅವುಗಳನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಮುಖಂಡರಾದ ಗಣೇಶ್ ಗಯ್ಯಾಳಿ, ಚಿದಾನಂದ್ ಮಠಪತಿ, ರಾಜು ಸ್ವಾಮಿ, ರಾಜ್ಕುಮಾರ್ ವಾಗ್ಮಾರೆ, ಸಿದ್ದು ಕಂದಗಲ್, ಸುನಿಲ್ ಶಿರ್ಕೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶ್ರಾವಣ ಸೋಮವಾರದ ಹಿನ್ನೆಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಶ್ರಾವಣ ಮಾಸದ ಹಿನ್ನೆಲೆ ಮಹಾಲಕ್ಷ್ಮೀ ದೇವಿಗೆ ಅನ್ನಪೂರ್ಣೇಶ್ವರಿ ಅಲಂಕಾರ. ಶಿಕ್ಷಣ ಇಲಾಖೆ ಎಫ್ಡಿಎ ವಿರುದ್ಧ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಅದ್ಧೂರಿಯಾಗಿ ಜರುಗಿದ ಮಿಸ್ಟರ್ ಫಿಟ್ನೆಸ್ ಜಿಮ್ ಉದ್ಘಾಟನಾ ಸಮಾರಂಭ. ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಪ್ಲಾಸ್ಟಿಕ್ ಧ್ವಜ ಬಳಕೆಗೆ ಅನುಮತಿ ನೀಡದಂತೆ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.